ಅದು ಈಗ ಕಾಲೇಜಿಗೆ ಹೋಗೋಣ ಏನ್ ಕೊಡ್ತಾರೆ ಇಲ್ಲ ಮಾಸ್ ಕಾರ್ಡ್ ಏನ್ರಿ ಹ್ಯಾಪಿ ನ್ಯೂ ಇಯರ್ ಸ್ಟಾರ್ಟ್ ಆಗಿ ಬಂತ್ರಿ ಇವತ್ತು ಲಾಸ್ಟ್ ಡೇ ಆಫ್ ಇಯರ್. ಅದಕ್ಕೆ ಎಲ್ಲರದು ಒಂದೊಂದು ಏನಂತಾರಲ್ಲ ಅದಕ್ಕೆ ರೆಜುಲೇಷನ್ ಅದು ತಗೋಣಮ್ಮ. ಐಸ್ ಗೈಸ್ ಫೈನಲಿ ಇವತ್ತು ಸಿಕ್ತು ವೀರು ಬಂದಿದ್ದಕ್ಕೆ. ನಿಮ್ಮ ಬಸ್ ಲೇಟ್ ಬಂದಿದ್ದಕ್ಕೆ ನಿಧಿ ಅನಿಕೆ ಕೊಡ್ತಾನೆ. ನಿಧಿ ಗಿಫ್ಟ್ ಹಾಕೊಂಡಿಲ್ಲ ತೊಗೊಂಬಂದೆ ಕಾಂಟೆಸ್ಟ್ ಇಲ್ಲ ಎಲ್ಲಾರು ಗಾಡಿಗೆ ಕಾಲೇಜ್ ಮಾಸ್ ಕಾರ್ಡ್ ಫೈನಲ್ ಇರುತ್ತೆ ತಂದು ಕೊಡಕತ್ತ ನೋಡಿ. ಮತ್ತೆ ಹೊಸ ವರ್ಷದ ಏನಿದೆ ಮತ್ತೆ ವಿಶೇಷ? ಹೊಸ ಬ್ರ್ಯಾಂಡ್ ಏನ್ ಮೆನ್ಷನ್ ಮಾಡಲ್ಲ, ನಾನು ಬ್ರ್ಯಾಂಡ್ ಏನ್ ಮೆನ್ಷನ್ ಮಾಡಲ್ಲ ಇದ್ರೆ. ಮಾವಂದ್ ಏನ್ ಬ್ರ್ಯಾಂಡ್ ಐತೆ ಅದೇ ಅಭಿಪ್ರಾಯ ಐತೆ. ನೆಕ್ಸ್ಟ್ ಈಗ ಏನ್ ಪ್ಲಾನ್ಸ್ ಐತಿ 2026 ಗೆ 2025 ಏನ್ ಆಯ್ತು ವರುಣ್ ಬಿಡವಲ್ಲ. ಸ್ನಾಕ್ಸ್ ನಿಮ್ದು ಉಳ್ಕಿ ನೋಡ ಅವಾಗ ವಾಮಿಟ್ ಮಾಡಕ ಲಾಸ್ಟ್ ಡೇ ಆಫ್ ನ್ಯೂ ಇಯರ್ ಗೆ. ಅದಕ್ಕೆ ಲಾಸ್ಟ್ ಪಾನಿಪುರಿ ಇವತ್ತು ಪ್ಲಾನ್ ಏನಂದ್ರೆ ನೈಟ್ ಔಟ್ ಪ್ಲಾನ್ ಮಾಡ್ತಿದೀವಿ. ಸೊ ಪವನ್ ಅವರಿಂದಾನೇ ಕಾರಣ ಅದು. ಫಸ್ಟ್ ಸೆಕೆಂಡ್ ಹಿಂದಿ ಮೀಡಿಯಂ, ಅದಾದ್ಮೇಲೆ ಕನ್ನಡ ಮೀಡಿಯಂ, ಅದಾದ್ಮೇಲೆ ಇಂಗ್ಲಿಷ್. ಬಟ್ ಮೂರು ಆಲ್ರೌಂಡ್ ಅವನ. ಕಾವೇರಿ ನೀರನ್ನ ತಿನ್ಬಾರ್ದು ಸಂದೀಪ್ ಗಾಡಿ ಒಳಗೆ ಟೂಲ್ಸ್ ಹಿಡ್ಕೊಂಡು ಅಡ್ಡಾಡ್ದನ್ ಗೈಸ್. ಇವನಿಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ಈ ವಯಸ್ಸಿಗೆ ಇವೆಲ್ಲ ಬ್ಯಾಡ್ ಅಂದ್ರೂ ಕೇಳವಲ್ಲ. ಫುಲ್ ಚಳಿ ಅಂತೂ ಇದೆ. ಸೊ ಎಲ್ಲಿ ಹೋಗ್ತಿದೀವಿ ಅಂತ ಇನ್ನೂ ಗೊತ್ತಿಲ್ಲ. ಆದ್ರೂ ನಿಧಿ ಫೇವ್ರೆಟ್ ಬ್ರ್ಯಾಂಡ್ ನಮ್ ಕಡೆ ಐತೆ. ಅದೇ ಏನ್ ಹೇಳಿ ಕರ್ಕೊಂಡ್ ಬಂದ ನಮ್ಮ ಬ್ರೋ ಅಂದ್ರೆ ಅವ್ರು ಅಷ್ಟೇ ಕುಡಿಲಾರವ್ರು. ಅವರು ನಾನು ಬಿಟ್ಟು ಉಳಿತಿದ್ದೆ ಎಲ್ಲರೂ ದರ್ಶನ ಬಂದ್ಬಿಟ್ಟು. ಕರೆಕ್ಟಾ ದರ್ಶನ? ಕರೆಕ್ಟ್. ಈ ವರ್ಷ ನ್ಯೂ ಇಯರ್ ಪ್ಲಾನಿಂಗ್ ಏನೈತಿ ಬ್ರೋ ಹೇಳಿ ಬ್ರೋ? 25 ಹೆಂಗಿದ್ರು? 2025 ಹೆಂಗಿತ್ತು ಹೇಳಿ. ಲ್ಯಾಗ್ ಆಗಬಾರ್ದು. 2025 ಹೆಂಗಿತ್ತು? ಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಫಾಕಿಂಗ್ ವ್ಲಾಗ್. ಸ್ವಾಗತ ರೀ. ಈಗೇನಂದ್ರೆ ಸೀದಾ ನಮ್ಮ ಕೋ ಸ್ಪಾನ್ಸರ್ ಆದಂತ ವೀರು ಬಂದನ್ರಿ. ಅವ್ನ ಕಡೆ ಈಗ ಮತ್ತೆ ಕಾಲೇಜಿಗೆ ಹೊಂಟಿವಿ. ಏನಾಗತ್ತಿಲ್ಲ, ವೀರು ಕೂಡ ನಮ್ಮ ನಿಧಿನೂ ಬರಾಕತ್ತಾನೆ. ನಿಧಿ ಬಂದ್ರೆ ನಮಗೆ ಕೆಲಸ ಆಗತ್ತೆ ಅಂತ ಆಲ್ಮೋಸ್ಟ್ ಎಲ್ಲ ಭರವಸೆ ಐತಿ. ಅದು ಈಗ ಕಾಲೇಜಿಗೆ ಹೋಗೋಣ ಏನ್ ಕೊಡ್ತಾರೆ ಇಲ್ಲ ಮಾಸ್ ಕಾರ್ಡ್. ಯಾರ ಡೊಕ್ಕಣ್ಣನಲ್ಲ ಇರ್ಲಿ ಅವ್ನು ಕಾಣ್ತಾನ. ಎಲ್ಲ ಇವತ್ತಿನ ಕೆಲಸ ಏನಂದ್ರೆ ಇನ್ನೇನ್ರಿ ಹ್ಯಾಪಿ ನ್ಯೂ ಇಯರ್ ಸ್ಟಾರ್ಟ್ ಆಗಿ ಬಂತ್ರಿ. ಇವತ್ತು ಲಾಸ್ಟ್ ಡೇ ಆಫ್ ಇಯರ್. ಅದೇ ಸ್ಟಾರ್ಟ್ ಆಗಕ್ಕೆ ಬಂತು. ಅದೇ ಇವತ್ತು ಎಂಡ್ ಆಗತ್ರಿ. ಅದಕ್ಕೆ ಎಲ್ಲರದು ಒಂದೊಂದು ಏನಂತಾರಲ್ಲ ಅದಕ್ಕೆ ಏನಂತ ನಂಗೆ ಗೊತ್ತಿಲ್ಲ. ರೆಜುಲೇಷನ್ ಅದು ತಗೋಣಮ್ಮ ಎಲ್ಲ ನಮ್ಮ ದೋಸ್ತರ ಕಡೆಯಿಂದ ಅಂತ ಹೇಳ್ಕೊಂತ ಲೆಟ್ ಯಾವ್ದದು ಕೋಗಿಲೆ. ಫೈನಲಿ ಈಗ ನಮ್ದು ಮಾಸ್ ಕಾರ್ಡ್ ನಂದು ವೀರವ್ರದ್ದು ಸಿಕ್ತು. ಲೆಟ್ಸ್ ಗೋ ಗೈಸ್. ಎಲ್ಲ ನೋಡ್ಬಾರ್ದು ಪರ್ಸೆಂಟೇಜ್ ಎಲ್ಲ, ಯಾಕಂದ್ರೆ ಈಗ ಸದ್ಯಕ್ಕೆ ಬೇಡ. ಯಾಕಂದ್ರೆ ಅದು ತೋರಿಸ್ಬಾರ್ಲಿ ಅವೆಲ್ಲ. ಒರಿಜಿನಲ್ ಇಲ್ಲ ಇವರ ತೋರ್ಸಲ್ ಬಿಡ. ಐಸ್ ಗೈಸ್ ಫೈನಲಿ ಇವತ್ತು ಸಿಕ್ತು ವೀರು ಬಂದಿದ್ದಕ್ಕೆ. ಥ್ಯಾಂಕ್ಸ್ ಫಾರ್ ವೀರೇಂದ್ರ. ತೋರ್ಸಲ್ ಬಿಡೋ ಮಗ. ಐಸ್ ಗೈಸ್ ಈಗ ಹೋಗುವ ಅಂತ ಹೇಳ್ಕೊಂತ ಈಗ ನಾವು ಬಂದಿರೋದು ಸೀದಾ ಬಸ್ ಸ್ಟ್ಯಾಂಡಿಗೆ ಪೌಡ್ರು ತೊಗೊಳಕ. ನಿಧಿನೂ ಕರ್ಕೊಂಡ್ಬಂದಿದ್ದೀನಿ. ಬಸ್ ಲೇಟ್ ಬಂದಿದ್ದಕ್ಕೆ ನಿಧಿ ಅನಿಕೆ ಕೊಡ್ತಾನೆ. ನಿಧಿ ಗಿಫ್ಟ್ ಹಾಕೊಂಡಿಲ್ಲ. ಹನಿ ಐತೆ ಹನಿ ಎಂಡಲ್ಲ. ಈಗೇನಂದ್ರೆ ಒಂದು ಸಣ್ಣ ಒಂದು ವಾಯ್ಸ್ ಓವರ್ ಕೊಡೋದಿತ್ತು. ವಾಯ್ಸ್ ಓವರ್ ಕಟ್ಟಾದ್ಮೇಲೆ ನಂದು ಮಾಸ್ ಕಾರ್ಡ್ ಬಂದೈತೆ. ಮಾಸ್ ಕಾರ್ಡ್ ಐತಲ್ಲ ಗೈಸ್. ಈಗ ಇದನ್ನು ನಮ್ಮ ಮಮ್ಮಿಗೆ ತೋರ್ಸೋಣ. 3 ವರ್ಷದಿಂದ ಹೇಳಾಕತ್ತಾರ ತೊಗೊಂಬ ಅಂತ. ಎಕ್ಸ್ಪ್ರೆಷನ್ಸ್ ಲೆಟ್ಸಿ ಅನ್ನಾಗ ತೊಗೊಂಬಂದೆ ಕಾಂಟೆಸ್ಟ್ ಇಲ್ಲ ಎಲ್ಲಾರು ಗಾಡಿಗೆ. ಅದರೇ ಇದ್ರನ್ನ ಕಾಲೇಜ್ ಮಾಸ್ ಕಾರ್ಡ್ ಫೈನಲ್ ಇರುತ್ತೆ ತಂದು ಕೊಡಕತ್ತ ನೋಡ್ರಿ. 3 ವರ್ಷ ಹೋದದು 3 ವರ್ಷ. ಅದ ಗಂಟೆ ಏನಂತಾರಲ್ಲ ಏನಂತ ಬೇ ರಿಪೋರ್ಟ್ ಕಾರ್ಡ್ ತಂದಿದ್ದಕ್ಕೆ ಮಾಸ್ ಕಾರ್ಡ್ ತಂದಿದ್ದಕ್ಕೆ ಎಲ್ಲಿ ಎತ್ತಿ ಬೇ ಮಾಸ್ ಕಾರ್ಡ್ ತಂದಿದ್ದಕ್ಕೆ ಏನಲ್ಲ ನಿಮ್ಮ ಮತ್ತು ಹೊಸ ವರ್ಷದ ಏನಿದೆ ಮತ್ತೆ ವಿಶೇಷ? ಅದು ಬೇ ಅದು ಫೈರ್. ಯುಗಾದಿಗೆ ನಮಗೆ ಹೊಸ ವರ್ಷ. ಅದು ಹ್ಯಾಪಿ ನ್ಯೂ ಇಯರ್. ಬಾಲೆ ಸಂದೀಪ್ ಗೀತಾಶ್ರಮಕ್ಕ ಒಂದು ಅರ್ಧ ಗಂಟೆ ಆಗ್ತತ್ಲೆ. ಓ ಇವತ್ತು ಇವ್ರ ಕಡೆ ಸಾರಿ ಫಾರ್ ಡಿಸ್ಟರ್ಬಿಂಗ್ ಯುವರ್ ಪ್ರೈವೇಸಿ.
ಬ್ರ್ಯಾಂಡ್ ಏನ್ ಮೆನ್ಷನ್ ಮಾಡಲ್ಲ, ನಾನು ಬ್ರ್ಯಾಂಡ್ ಏನ್ ಮೆನ್ಷನ್ ಮಾಡಲ್ಲ ಇದ್ರೆ. ಮಾವಂದ್ ಏನ್ ಬ್ರ್ಯಾಂಡ್ ಐತೆ ಅದೇ. ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹುಡ್ರು ಸೇರಿ ಈಗ ಸುಮ್ಮನೆ ಒಂದು ಸ್ಟೇ ಕಡೆ ಅಂದ್ರೆ ಸುಮ್ಮನೆ ಒಂದು ಎಲ್ಲರೂ ಕೂಡಾಕತ್ತೀವಿ. ಇವತ್ತು ಲಾಸ್ಟ್ ಆಫ್ ಕೂಡಾಕತ್ತಿರೋದ ಭಾಳ ಅಪರೂಪ. ತಡೀಲಿ, ಅದಾದಮೇಲೆ ಇನ್ನೊಂದೇನಂದರೆ ಎಲ್ಲರ ಕಡೆ ಅಂದರೆ ಇದು ಅಭಿಪ್ರಾಯ ನೆಕ್ಸ್ಟ್ ಈಗ ಏನು ಪ್ಲ್ಯಾನ್ಸ್ ಐತಿ 2026ಗೆ, 2025 ಏನು ಆಯಿತು ಅನ್ನೋದು ಕೇಳೋಣ. ಫಸ್ಟ್ ಮಾವನ ಮುಖಾಂತರ ಕೇಳೋ ಅಂತ ಹೇಳ್ಬಂದ. ವರುಣ್ ಬಿಡವಲ್ಲ. ರೈಟ್ ಅಲ್ಲ, ಸಾರಿ ಲೆಫ್ಟಲ್ಲೇ ಸ್ನ್ಯಾಕ್ಸ್ ನಿಮ್ದು ಉಳ್ಕಿ ನೋಡ, ಅವಾಗ ವಾಮಿಟ್ ಮಾಡಾಕತ್ತ. ಸರಿ ಮಾವ ಸುಮ್ಮನಿಡ ಮಾವ. ಗುಣ ಏನಂತ ಅರ್ಥ ಆಗುತ್ತೆ. ಅಲ್ಲ ವೀರೋ ಸ್ಟೈಲಿಶ್ ಫೈನಲಿ ಲಾಸ್ಟ್ ಡೇ ಆಫ್ ನ್ಯೂ ಇಯರ್ಗೆ. ಅದಕ್ಕೆ ಲಾಸ್ಟ್ ಪಾನಿಪುರಿ ತಿನ್ನಕ್ ಬಂದಿವಿ. ಎಲ್ಲ ಕಡೆ ಪಾನಿಪುರಿ ತಿನ್ನಕ್ ಬಂದಿವಿ. ಈಗ ಅಂದ್ರೆ ಪಲಾವ್ ಗಿಲಾವು ಇದು ಬಂದು ತಿಂದಿವಿ. ಈಗ ಇದನ್ನು ಲಾಸ್ಟ್ ಅಂದ್ರೆ ಹೊಸ ವರ್ಷದಾಗ ಲಾಸ್ಟ್ ಇದು ತಿನ್ನಾಕತ್ತೀವಿ. ನಮ್ಮ ನಿಧಿ ಅದೇ ಪ್ರಮೋಷನ್ ಗೈಸ್. ಇದು ಲೊಕೇಶನ್ ಬಂದ್ಬಿಟ್ಟು MP ಪ್ರಕಾಶ್ ನಗರ ಸಂದೀಪ್ ಅವ್ರ ಕಾಂಪ್ಲೆಕ್ಸ್ ಕೆಳಗಡೆ. ಮತ್ತೆ ಚಾಲೆಂಜ್ ಮಾಡೋಣ, ನಾನು ಒಂದೇ ರೌಂಡಿಗೆ ಓಡೋಗ್ಬಿಡ್ತೀನಿ. ಇವಾಗೆ ಪೇ ಮಾಡ್ಬಿಡ್ತೀನಿ. ಫಸ್ಟ್ ರೌಂಡಿಗೆ ಸೋತ್ಬಿಟ್ಟೆ. ಇವತ್ತು ಪ್ಲಾನ್ ಏನಂದ್ರೆ ನೈಟ್ ಔಟ್ ಪ್ಲಾನ್ ಮಾಡ್ತಿದೀವಿ. ಸೊ ಅದು ಪವನ್ ಅವರಿಂದಾನೇ ಕಾರಣ. ಅದು ಗಾಬರಿ ಆಗಿರೋದು ಇನ್ನೊಂದೇನಂದ್ರೆ ಕಡೆಗೆ ಸಂದೀಪ್ನು ಬರಾಕತ್ತ ನೈಟ್ ಔಟಿಗೆ. ಚಪ್ಪಾಳೆ ಬರ್ಲಿ. ಹೇಳು. ವರುಣ ಹಿಂದಿಯಾಗ ಅಂದ್ರೆ ಹಿಂದಿ ಮೀಡಿಯಂನಿಂದ ಬಂದಾನ. ಹೌದು, ಫಸ್ಟು ಸೆಕೆಂಡು ಹಿಂದಿ ಮೀಡಿಯಂ, ಅದಾದ್ಮೇಲೆ ಕನ್ನಡ ಮೀಡಿಯಂ, ಅದಾದ್ಮೇಲೆ ಇಂಗ್ಲೀಷ್. ಬಟ್ 3 ಆಲ್ರೌಂಡ್ ಅವನ. ಕಾವೇರಿ ನೀರನ್ನು ಕುಡಿದು ಫಾಸ್ಟ್ ಅಣ್ಣ ನೋಡಿ ಕಲೀಲೇ ಅಣ್ಣ. ಯಾವಾಗ ಹಿಂಗೆ ಹೆಚ್ಚಿ ನೀನು ನೀನು ಕೊಟ್ರೆ ನಾನು ಹಿಂಗೆ ಹೆಚ್ಚ್ತೀನಿ ಫಿಕ್ಸ್. ಡಬಲ್ ಮೀನಿಂಗ್ ಅಲ್ಲ, ಇವ್ನು ಸ್ವಲ್ಪ ಹಿಂಗೆ ಹೊಲಸು. ಈ ವರ್ಷ ಅದೇ ಈ ವರ್ಷ ಇವನು ಬರೋ ವರ್ಷ ಅದೇ ನಾಳಿಂದನ ಇವ್ ಸ್ವಲ್ಪ ಚೇಂಜ್ ಆಗ್ಲಿ ಅಂತ. ರೆವಲ್ಯೂಷನ್ ಹೌದು ಮಾಡ್ಕೊಂಡ ಬಾ ವ್ಯೂವರ್ಸಿಗೆ ಬಾ ನಿಮಗೆ ತೋರ್ಸ್. ಯಾಕ ತೋರಿಸ್ಬಾರ್ದು ಎಲ್ಲ ಎಲ್ಲರಿಗೂ. ಎಡಗೈನ್ ತಿನ್ಬಾರ್ದು. ಕೆಳಗಿನ ಅಂದ್ಬಿಟ್ಟಾನ, ಕರೆಕ್ಟ್ ಕೆಳಗೆ ಹಾಕ್ಬಿಟ್ಟಾನೆ. ಇನ್ನೊಂದೇನ ಸಂದೀಪ್ ಗಾಡಿ ಒಳಗೆ ಟೂಲ್ಸ್ ಹಿಡ್ಕೊಂಡು ಅಡ್ಡಾಡ್ದನ್ ಗೈಸ್. ಇವನಿಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ಈ ವಯಸ್ಸಿಗೆ ಇವೆಲ್ಲ ಬ್ಯಾಡ್ ಅಂದ್ರೂ ಕೇಳವಲ್ಲ. ತೋರಿಸ್ಲಿ ಅಣ್ಣ ಗೈಸ್. ನೋಡಿ ಇಂಥ ಬೇಕಾಗೈಸ್ ಈ ವಯಸ್ಸಿಗೆ ಇವರಿಗೆಲ್ಲ. ಹೆಲೋ ಗೈಸ್, ಫೈನಲಿ ಇವತ್ತು ಡಿಸೆಂಬರ್ 31 11:30 ಏನು ಆಗ್ತಿದೆ. ಸೊ ಪ್ಲಾನ್ ಮಾಡಿದೀವಿ ನೈಟ್ ಔಟ್ ಹೋಗೋಣ ಅಂತ. ಫುಲ್ ನೆಶೆಯಲ್ಲಿ ಹುಡ್ರ ನೆಶೆ ಬಾಯ್. ಫುಲ್ ಚಳಿ ಅಂತೂ ಇದೆ. ಸೊ ಎಲ್ಲಿ ಹೋಗ್ತಿದೀವಿ ಅಂತ ಇನ್ನೂ ಗೊತ್ತಿಲ್ಲ. ಮುಂದೆ ಎಲ್ಲಿ ಹೋಗ್ತಿರೋದು ನಾವು? ನೋ ಬ್ರೋ, ಡೋಂಟ್ ನೋ ಅಟ್ ಆಲ್. ಬಟ್ ಪೊಲೀಸರು ಮಾತ್ರ ಎಲ್ಲಾ ಕಡೆ ಮಾಡಿದ್ದಾರೆ. ನಿಧಿ ಫೇವ್ರೆಟ್ ಬ್ರ್ಯಾಂಡ್ ನಮ್ಮ ಕಡೆ ಐತೆ. ಹೌದು. ಯಾವ ಬ್ರ್ಯಾಂಡ್ ಎಲ್ಲ ಏನಿಲ್ಲ, ಎಲ್ಲ ಊಟ ಮಾಡ್ಕೊಂಡು ಬಂದಿವಿ. ಸುಮ್ಮನೆ ತಿರ್ಗಾಡಕ್. ಸೋಡಾ ತಗೊಂಡ್ಯಾ? ಕಡೆ ಸೋಡಾ ಸೋಡಾ ಅಲ್ಲ, ಇವರಿಬ್ರು ನಾವಿಬ್ರು ಇನ್ನೂ ಇಬ್ರು ಹಿಂದೆ ಬರ್ತಿದ್ದಾರೆ. ಸೊ ಸಂದೀಪ್ ಪ್ಲಾನ್ ಅಲ್ಲಿ ಇದ್ದ, ಕ್ಯಾನ್ಸಲ್ ಆಗ್ಬಿಟ್ಟ. ಸ್ವಾಮಿಬ್ರೆ ಅವನೊಬ್ಬನ್ ಬರ್ಲಿಲ್ಲ. ಬಂದಿದ್ರೆ ಸೈಕ್ ಹಾಕಿದ್ರಿ. ಅದಕ್ಕೆ ಈಗ ಸೀದಾ ಹೋಗೋಣ. ನಾನು ಮಾವರ ಫ್ರೆಂಡ್ ಒಬ್ಬನ್ ಬಂದನ, ನಮ್ಮ ವರುಣ್ ಫ್ರೆಂಡ್, ನಾನು ನಿಧಿ 6 ಮಂದಿ ಸೇರಿ ಹೊಂಟಿವಿ. ಎಲ್ಲಿ ಹೊಂಟಿವಿ ಅಂತ ನಿಮ್ಗೆ ಗೊತ್ತಿರುತ್ತ, ಅಂದ್ರೆ ಇವ್ರಿಗೆ ಗೊತ್ತಿಲ್ಲ, ನಮಗೆ ವರುಣಿಗೆ ಆಟ ಗೊತ್ತಿರುತ್ತ. ಬಟ್ ಬಂದಿಲ್ಲ ಅಷ್ಟೇ, ಬಂದಿಲ್ಲ. ಎಲ್ಲಿ ರೀಚ್ ಆಗಿ ಹೈವೇ ಟಚ್ ಆಗಿದ್ವಿ, ಮುನ್ರಾಬಾದ್ ಹೈವೇ. ಚಳಿ ಹೈಕಿದೆ. ಈಗ ಫೈನಲಿ ನಮ್ಮ ವರುಣ್ ಹೊಸ ನ್ಯೂ ಇಯರ್ ಪಾರ್ಟಿ ಕೊಡ್ಸಾಕತ್ತನ್ರಿ. ಅಂದ್ರೆ ವರುಣ್ ಮಾವ ಕೊಲೆಬಾಯ್ ಕೊಡ್ಸಾಕತ್ತಾರ. ಹೆಂಗ ಅನ್ಸ್ತಾನಿದೆ? ಅಷ್ಟೇ ಮಾಡಿ ಹಾಕ್ಲ ನಾನು. ಈಗ ಫ್ರೆಂಡ್ಸ್ ತಿನ್ನಾಕತ್ವಿ. ದರ್ಶನ್ ಬರ್ತಂತ ಫೋನ್ ಹಚ್ಚಿ
ವರುಣಿಗೆ ಅವನು ಕರ್ಕೊಂಬಂದಾನ. ಬ್ರೋ ನೀವು ಏನು ಹೆಸರು ಅವನು? ಅದೇ ಏನು ಹೇಳಿ ಕರ್ಕೊಂಬಂದ? ಅದೇ ಸ್ವಲ್ಪ ಇವತ್ತು 2 ಪೆಗ್ ಜಾಸ್ತಿ ಆಗೈತೆ ಅವನಿಗೆ, ಅದಕ್ಕೆ ಆ ಥರ ಮಾಡಾಗಲ್ಲ. ನಿಧಿ ಇವತ್ತು ಫುಲ್ ಅವನದೇ ಬ್ರ್ಯಾಂಡಾಗಿ ಫುಲ್ ಈಗ ಅದೇ ಅಂದರೆ ತಗೊಳ್ಳೆ, ಅದೇ ಅವ್ರು ಕುಂದಿ ಸ್ಟೈಲ್ ನೋಡ, ಅದೇ ಕುಂದಿ ಸ್ಟೈಲ್ ನೋಡ ಫುಲ್ಲು. ಅದಕ್ಕೆ ಈಗ ಲಾಸ್ಟ್ ಫ್ರೆಂಡ್ಸ್ ತಿಂದು ಹೋಗುವ. ಅದೇ ಬ್ರೋ, ಈಗ ನಮ್ಮ ಬ್ರೋ ಅಂದರೆ ಅವ್ರು ಅಷ್ಟೇ ಕುಡಿಲಾರವರು, ಅವರು ನಾನು ಬಿಟ್ಟು ಉಳಿತಿದ್ದೆಲ್ಲರೂ ದರ್ಶನ ಬಂದ್ಬಿಟ್ಟು. ಕರೆಕ್ಟಾ ದರ್ಶನ? ಕರೆಕ್ಟ್ ಅಲ್ಲ? ಈಗ ದಿನಾಗತ್ತೀವಿ ಫ್ರೆಂಚ್ ಫ್ರೈಸ್ ಮತ್ತು ಯಾರೇನು ಕುಡಿಯಂಗಿಲ್ರಿ. ಮತ್ತು ಕ್ಲಿಯರಿಟಿಯಾಗಿ ಹೇಳಕತ್ತೀನಿ, ಎಲ್ಲ ನಾರ್ಮಲ್ ಇವತ್ತು ಫ್ರೆಂಚ್ ಫ್ರೈಸ್ ತಿನ್ನಕ್ಕೇನೆ ಹೊಸಪೇಟ್ಲಿಂದ ಇಲ್ಲಿ ಬಂದ್ವಿ. ನಿಧಿ ಆಯ್ತು ಬಿಡಲಿ, ನೀನು ಕುಡ್ದೆ ಅಂತ ಹೇಳಲ್ಲ, ಆಯ್ತಾ? ಓಕೆನಾ? ಅದೇ ಈಗ ತಿಂತೇ ಇಲ್ಲ ಫುಲ್. ನೋಡ್ರಿ ಅದೇ 2 ರೂಪಾಯಿ, ಅದೇ ಸ್ವಲ್ಪ 5 ರೂಪಾಯಿ ಕೊಡು, ಸ್ವಲ್ಪ ಇನ್ನೂ ಸ್ವಲ್ಪ ನ್ಯಾಚುರಲ್ ಬರ್ತಿತ್ತು. ಮತ್ತೆ ಈ ವರ್ಷ ನ್ಯೂ ಇಯರ್ ಪ್ಲಾನಿಂಗ್ ಏನೈತಿ ಅಂದರೆ ಏನು? 2025ಕ್ಕೆ ಏನು ಮಾಡಿದೆ? 2025 ಸೂಪರ್ ಇತ್ಲೆ. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಎಲ್ಲ ಆಯ್ತು. ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ನಾನು ಗುಜರಾತ್ಗೆ ಹೋಗ್ತಾ ಅನ್ಕೊಂಡಿರ್ಲಿಲ್ಲ. ಜಾಸ್ತಿ ಬಿಡಿಸ್ತಾರೆ, ಫ್ಯಾಮಿಲಿ ನೋಡ್ತಾರೆ, ಮತ್ತೆ ಫ್ಯಾಮಿಲಿ ನೋಡತ್ತಾರ ಮತ್ತೆ ಬಿಸ್ನೆಸ್ ಸಕ್ಸಸ್ ಆಯ್ತು. ಎಲ್ಲ ಪಾಸಿಟಿವ್ ವೈಬ್ ಇತ್ತು. 2025 ಎಲ್ಲ ನೆಕ್ಸ್ಟ್ ಲೆವೆಲ್ ಇತ್ತು. ಎಲ್ಲಾ ಇಯರ್ಸ್ಗಿಂತ 2025 ಬೆಸ್ಟ್ ಇತ್ತು ಅಂತ ಹೇಳ್ಬೋದು. ಐ ಹೋಪ್ 2026 ಕೂಡ ಇದಕ್ಕಿಂತ ಬೆಸ್ಟ್ ಆಗಬಹುದು ಅನ್ಕೊಂತೀನಿ. ರೆಗ್ಯುಲೇಷನ್ ಅಲ್ಲ, ವಿಷನ್. ಈಗ 2026 ಏನು ರೆಗ್ಯುಲೇಷನ್? ರೆಗ್ಯುಲೇಷನ್ ಅಂದ್ರೆ ಏನ್ ಮಾಡ್ತಂತ ಬೇಡ, ನೀನ್ ಕನ್ನಡದಾಗ ಹೇಳೋ. ನಾನು ಹೇಳ್ತೀನಿ 2026 ನೋಡೋಕು ಮದುವೆಗೆ ಪ್ಲಾನ್ಸ್ ಏನಿಲ್ಲ. ನಮ್ಮ ಅಣ್ಣ ನನ್ನ ಮಗಳ 10 ಮದುವೆ ಆದ್ಮೇಲೆ ನನ್ನ ಮದುವೆ ನೋಡೋಣ. ನೆಕ್ಸ್ಟ್ ಬ್ರೋ ಹೇಳಿ ಬ್ರೋ, ನೆಕ್ಸ್ಟ್ ಏನು ಈಗ 2026 ಏನು ಮಾಡೋದು? 25 ಕೇಳಿ ಹೆಂಗಿತ್ತಂತ. 25 ಹೆಂಗಿದ್ರು? 25 ಎಲ್ಲ ಒಳ್ಳೆ ಓಕೆ ಇತ್ತು, ಒಳ್ಳೇದಾಯ್ತು. 26 ಇನ್ನೂ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡು. ಈಗ ಗೈಸ್ ಮೇನ್ ಲೆಜೆಂಡ್ ಅಣ್ಣ, ಈಗ ನೀ ಸ್ಟಾರ್ಟ್ ಮಾಡಿ ಅಣ್ಣ, ಬಾಲೆ ಅಣ್ಣ, ಮುಂದೆ ಬಾ, ಸ್ವಲ್ಪ ಚೇರ್ ಮುಂದೆ ಕ್ಲೋಸ್ ಅಪ್ ಬಂದೆ ಅಣ್ಣ. ಅವನ್ಲೇ ಕಿಡಿಕಿದ್ದು ಹಾಕ್ಲಿ ಅಣ್ಣ. ಫಸ್ಟ್ ಡೈಲಾಗ್ ಏನು ಹೇಳಿದ್ನ? ಹೇಳು, ನಾನು ಕ್ವಶನ್ ಕೇಳ್ತಾ ಆನ್ಸರ್ ಹೇಳು. ಯೂಟರ್ನ್ ಹೊಡಿಸಿದ ಮಗ ಗಾಡಿ. ವರುಣ್ ಅವರೇ 2025 ಹೆಂಗಿತ್ತು? ಏನು ಅನಿಸ್ತು? ಅವೆಲ್ಲ ಹೇಳ್ಬಾರ್ದ. ಈಗ ಹೊಸದು 2026 ಏನು ಮಾಡಬೇಕು? ಏನ್ ಮಾಡೋದಿಲ್ಲ. ಮೇನ್ ವರುಣಿನ ಗುರಿ ಏನು? ಇಂಜಿನಿಯರ್ ಒಂದು ಮುಗಿಸ್ಬೇಕು ಅನ್ನೋದು ಒಂದೇ. ಅದು 2027 ಮುಗಿಯೋದು. ಹೌದಾ? 27 ಸ್ಮೈಲ್ ಹಿಡಿದ್ರಿ ಅಲ್ಲೇ? ಇನ್ನು ಏನೇನು ಹೇಳಿದ್ರಲ್ಲೇ? ಹೌದಾ? ತಾಂಬರ್ರಿ ಎಲ್ಲ ಚಪ್ಪಲ್ ಹೊಡಿ. ನಿಧಿ ನಿಮ್ದು ಹೇಳಿ, ಲ್ಯಾಗ್ ಆಗಬಾರ್ದು. 2025 ಹೆಂಗಿತ್ತು? 26 ಚೆನ್ನಾಗಿರ್ಬೇಕು. ಪ್ಲೇಸ್ಮೆಂಟ್ ಸಿಕ್ಕರೆ ಸಾಕು ಬದುಕಾಕ. 25 ಏನು ಮಾಡ್ಯಾರ? 26 ಫೈನಲಿ ಬಂದ್ವಿ ರೀ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಗೈಸ್. ನಿಯರ್ ಬೈ ಟೈಮಿಗೆ 1:29 ಆಯ್ತು. ಆಲ್ಮೋಸ್ಟ್ ಸ್ವಲ್ಪ ಜಲ್ದಿನೇ ಬಂದೀವಿ ಅಂತ ಹೇಳ್ಕೊತ, ಅಂದರೆ ಏನೊಂದು ಸ್ವಲ್ಪ ಫ್ರೀ ಮೈಂಡು, ಅದಕ್ಕೆ ಒಂದು ಸ್ವಲ್ಪ ಹೋಗಿ ಬಂದೀವಿ ಅಂತ ಹೇಳ್ಕೊತ. ನಾರ್ಮಲ್ ನಮಗೇನು ವಿಶೇಷ ಅಂತಿಲ್ಲ. ನಾಳೆ ಒಳ್ಳೆ ದಿನ ಆಗಲಿ ಅಂತ ನಾಳೆ ಬೆಳಗ್ಗೆ ಸ್ವಲ್ಪ ಗುಡಿಗೆ ಹೋಗೋದಿರುತ್ತೆ. ನಮ್ಮ ಮಮ್ಮಿ ಟೈಮ್ ನೋಡಿಲ್ಲ. ಟೈಮ್ ನೋಡ್ರಿ ನಮ್ಮ ಮಮ್ಮಿ ಯಾವಾಗ ಟೈಮ್ ನೋಡಿ. ಎಸ್ ಅನಕ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಒಂದೇ. ಥ್ಯಾಂಕ್ ಕನ್ನಡದಾಗ ಮತ್ತೆ ಕನ್ನಡದಾಗ ಹೇಳಿದ್ ನಾನು ಇಲ್ಲಿ. ನೀನು ಹೇಳ ಏನು ಹೇಳ ಹೊಸ. ಸರಿ. ಎಸ್ ಈಗ ಮುಕ್ಕೊಣ. ಇವತ್ತೇನು ಅಷ್ಟೇನು ಕಾಸ್ಟ್ ಚಳಿ ಇರಲಿಲ್ಲ ಅಂತ ಹೇಳಿ, ಅಂದರೆ ಇವತ್ತೇನು ಇದ್ದಿಲ್ಲ, ಭಾಳ ಏನು ಇದ್ದಿದ್ದಿಲ್ಲ ಇವತ್ತು. ಎಸ್ ಈಗ ಮುಕ್ಕೊಣ ಸಮಯ ಮುಕ್ಕೊಣ ಅಂತ ಹೇಳ್ಕೊತ ಲೆಟ್ಸ್ ಗೋ. ನಿಮ್ಮದು ಈ ವರ್ಷ ನಿಮಗೂ ಚಲೋ ಆಗಲಿ ಅಂತ ಹೇಳ್ಕೊತ, ಈ ವರ್ಷದ್ದೇನು ಫೀಡ್ಬ್ಯಾಕ್ ಅನ್ನೋದು ಏನಂದ್ರೆ ನಮಗೇನಂದರೆ ಬಿಸ್ನೆಸ್ ಗೈಸ್. ಈ ವರ್ಷ ನಮಗೆ ಅಂದರೆ ನಾನು ಲೈಫ್ ಅನ್ನೋದು ಸ್ವಲ್ಪ ಟರ್ನಿಂಗ್ ಪಾಯಿಂಟ್ ಅಂತಲೂ ಹೇಳಿದ್ರು ತಪ್ಪಾಗಲ್ಲ. 2025 ಬಿಕಾಸ್ ಆಫ್ ಈಗ ಬಿಸ್ನೆಸ್ ಇಟ್ಟಿರೋದಿರಲಿ, ಅದು ಸ್ವಲ್ಪ ಪ್ರಾಫಿಟ್ ಅಂದರೆ ಮುಂಚೆ ಎಲ್ಲ ಯೋಚನೆ ಮಾಡಿ ಇಟ್ಟರು ನಮ್ಗೆ ಆ ಥರ ಆಯ್ತು. ಇರಲಿ, ಈಗ ಈ ಕಡೆ ಇಟ್ಟಿವಿ, ಎಲ್ಲ ಚೆನ್ನಾಗಿ ಹೊಂಟೈತಿ. ಒಟ್ಟು ಆದರೂ ಗಿವ್ ಅಪ್ ಆಗಲಿಲ್ಲ. ಗಿವ್ ಅಪ್ಗಿಂತೇನು
ಆಯಿತು ಹೆವಿ ಹೊಡೆದು ಬಿತ್ತದ ಹೆವಿ ಹೊಡೆದು ಬಿದ್ದು ಅವೆಲ್ಲ ಹೇಳಬಾರ್ದು ಇರಲಿ ಅಂತ ಹೇಳಿ ನಮ್ಮದು ಮೇನ್ ಬಿಸ್ನೆಸ್ ಹಿಡಿದಕ್ಕೆ ಅದು ಒಟ್ಟು ನನ್ನ ಲೈಫಾಗ ಮೇನ್ ಇದು 2025 ಅಂತಂದ್ರೆ ಯಾಕಂದ್ರೆ ಈಗ ಲಾಸ್ ಆಗೋದಿರಲಿ ಪ್ರಾಫಿಟ್ ಆಗೋದಿರಲಿ ಅವೆಲ್ಲ ಎಕ್ಸೆಟ್ರಾ ಗೈಸ್. ಆದರೂ ಈ ಕಡೆ ಅವನದು ಕಾಲೇಜ್ ಇರ್ತಿತ್ತು, ಈ ಕಡೆ ಇದು ಮಾಡೋದಿರ್ತಿತ್ತು, ಪ್ರಾಫಿಟ್ ಆಗಿದ್ದಿಲ್ಲ, ಕಿಟಿ ಅವೆಲ್ಲ ಹೇಳ್ಕೊಂತ ನೀವು ಊಟ ಮಾಡಿರಿ. ನಿಮ್ಮದು ಈ ವರ್ಷ ಏನೈತಿ, ಈ ವರ್ಷ ಸ್ವಲ್ಪ ಭಾಳ ಎಕ್ಸ್ಪೆಕ್ಟೇಷನ್ ಐತಿ, ಭಾಳ ಅಂದ್ರೆ ಭಾಳ ಐತಿ. ಅದೆಲ್ಲ ಆಗಲಿ ಅಂತ ಹೇಳ್ಕೊತ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ರಿಮೈಂಡ್ ಎಲ್ಲರಿಗೂ ಇನ್ನೊಂದು ಸಲ ಹ್ಯಾಪಿ ನ್ಯೂ ಇಯರ್ ಹೇಳ್ಕೊತ ಲವ್ ಯು ಗೈಸ್, ಲವ್ ಯು.